ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ವಿರುದ್ಧ ಸದಾ ಕಿಡಿಕಾರೋ ಪಾಕಿಸ್ತಾನವನ್ನು ಕೂಡ ಭಾರತ ಈ ಬಾರಿ ಕಾಪಾಡಿಬಿಡ್ತಾ. ಕಳೆದ ಕೆಲ ದಿನಗಳಿಂದ ಇಂಥ ವಿಷಯವೊಂದು ಸಿಕ್ಕಾಪಟ್ಟೆ ಚರ್ಚೆಗೀಡಾಗ್ತಾ ಇದೆ. ಪಾಕಿಸ್ತಾನ ಕೂಡ ನಮ್ಮ ಜನರನ್ನ ಭಾರತನೇ ಕಾಪಾಡ್ತು ಅಂತ ಹೇಳ್ತಾ ಇದೆ. ಈಗ ಭಾರತವೂ ಆ ವಿಷಯವನ್ನ ಕನ್ಫರ್ಮ್ ಮಾಡಿದೆ. ಮಾನವೀಯತೆಯನ್ನ ಭಾರತ ಯಾವತ್ತಿಗೂ ಮರೆಯೋದಿಲ್ಲ. ಜಗತ್ತು ಭಾರತವನ್ನ ನೋಡಿ ಮನುಷ್ಯತ್ವವನ್ನ ಕಲಿಬೇಕಾಗತ್ತೆ ಮತ್ತು ಜನರ ಜೀವದ ಜೊತೆ ಭಾರತ ಆಟ ಆಡೋದಿಲ್ಲ ಅನ್ನೋದನ್ನ ಮತ್ತೆ ಭಾರತ ಪ್ರೂವ್ ಮಾಡಿದೆ. ಹಾಗಾದ್ರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಏನು? ಅಲ್ಲಿ ಪ್ರಕೃತಿಯ ಅಬ್ಬರ ಹೇಗಿದೆ? ಭಾರತ ಅದೊಂದು ಸಹಾಯವನ್ನ ಮಾಡದೇ ಇದ್ದಿದ್ರೆ ಪಾಕಿಸ್ತಾನದ ಜನರ ಗತಿ ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಾ ಇದೆ. ಜಮ್ಮು ಕಾಶ್ಮೀರ, ಲದಾಖ್, ಹಿಮಾಚಲ, ಉತ್ತರಾಖಂಡ್, ಪಂಜಾಬ್, ಹರಿಯಾಣ, ದೆಹಲಿ ಸೇರಿದ ಹಾಗೆ ಸಾಕಷ್ಟು ರಾಜ್ಯಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಉತ್ತರ ಭಾರತ 1998ರ ನಂತರ ಕೇವಲ 15 ದಿನಗಳಲ್ಲಿ ಅತಿ ಹೆಚ್ಚು ಮಳೆಯನ್ನು ದಾಖಲು ಮಾಡಿದೆ. ಜೂನ್ 1ರಿಂದ ಇಲ್ಲಿವರೆಗೆ ಈ ಬಾರಿಯ ಮಳೆಗಾಲದಲ್ಲಿ ಒಟ್ಟು 691 ಮಿಲಿಮೀಟರ್ ಮಳೆಯಾಗಿದ್ದು, ಉತ್ತರಾಖಂಡ್ ಮತ್ತು ಹಿಮಾಚಲಗಳಲ್ಲಿ 106 ಮಂದಿ ಬಲಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಹಸ್ರಾರು ಕೋಟಿ ರೂಪಾಯಿಯಲ್ಲಿ ನಾಶ ಆಗಿದೆ. ನದಿಗಳ ಅಬ್ಬರಕ್ಕೆ ಮನುಷ್ಯ ತೃಣವಾಗಿ ಕಾಣ್ತಾ ಇದ್ದಾನೆ. ಇನ್ನು ಈಗ ದೆಹಲಿಯಲ್ಲಿ ಕೂಡ ಯಮುನೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಯಮುನಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸದ್ಯಕ್ಕೆ ಯಮುನೆ ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾಳೆ. ಇಷ್ಟಾದರೂ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ರಾಜಸ್ಥಾನ ಹಾಗೂ ಗುಜರಾತ್ಗಳಿಗೆ ರೆಡ್ ಅಲರ್ಟ್ ಸಿಕ್ಕಿದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಹರಿಯುವ ನದಿಗಳು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿವೆ. ಝೇಲಂ ನದಿಯ ಅಬ್ಬರ ಹೆಚ್ಚಾಗಿದೆ. ಇದು ಭಾರತದ ಕಾಶ್ಮೀರಕ್ಕಷ್ಟೇ ಅಲ್ಲದೆ ಪಾಕ್ ಆಕ್ರಮಿಸಿಕೊಂಡಿರುವ ಕಾಶ್ಮೀರ ಪ್ರದೇಶದಲ್ಲಿ ಕೂಡ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಇನ್ನು ಪಂಜಾಬ್ನ ವಿಷಯಕ್ಕೆ ಬರೋದಾದ್ರೆ, ರಾಜ್ಯದಲ್ಲಿನ ನದಿಗಳೆಲ್ಲ ತುಂಬಿ ಹರಿತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಅಲ್ಲೂ ಎದುರಾಗಿವೆ. ಪಂಜಾಬ್ನ ಗುರುದಾಸ್ಪುರ್, ಅಮೃತ್ಸರ್, ಫಿರೋಜ್ಪುರ್ ಸೆಕ್ಟಾರ್ಗಳಲ್ಲಿ ಭಾರಿ ಸಮಸ್ಯೆ ಉಂಟಾಗ್ತಾ ಇದೆ. ಅಲ್ಲಿದ್ದ ಬಿಎಸ್ಎಫ್ನ ಫಾರ್ವರ್ಡ್ ಪೋಸ್ಟ್ಗಳೇ ಕೊಚ್ಚಿ ಹೋಗಿವೆ. ಸುಮಾರು 90 ಪೋಸ್ಟ್ಗಳನ್ನ ಬಿಎಸ್ಎಫ್ ಕಳ್ಕೊಂಡಿದೆ. ಇನ್ನು ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಭಾಗದಲ್ಲಿ ಪಾಕ್ ಗಡಿಯ ಉದ್ದಕ್ಕೂ ನಿರ್ಮಿಸಿದ್ದ 110 ಕಿಲೋಮೀಟರ್ ಉದ್ದದ ಗಡಿ ಬೇಲಿ ಕೂಡ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು, ನದಿಯಲ್ಲಿನ ನೀರು ಕಡಿಮೆ ಆಗ್ತಿದ್ದಂತೆ ಇದೆಲ್ಲವನ್ನ ಸರಿಪಡಿಸ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ನೀರು ಹಿಂದಕ್ಕೆ ಸರಿದ ನಂತರ ಕೂಡ ಬೇಲಿಯನ್ನ ಸಿದ್ಧಪಡಿಸುವವರೆಗೆ ಮತ್ತು ಬಿಎಸ್ಎಫ್ನ ಪೋಸ್ಟ್ಗಳು ರೆಡಿ ಆಗೋವರೆಗೆ ಡ್ರೋನ್ ಗನ್ಗಳನ್ನು ಬಳಸಿ ಗಡಿನ ಕಾಪಾಡ್ಕೋಬೇಕಾಗತ್ತೆ ಅಂತ ಬಿಎಸ್ಎಫ್ ಹೇಳಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕಿಂತಲೂ ಹೆಚ್ಚು ಹಾನಿ ಉಂಟಾಗಿರುವುದು ಪಾಕಿಸ್ತಾನದ ಕಡೆ. ಹೀಗಾಗಿ ಪಾಕಿಸ್ತಾನ ಕೂಡ ತನ್ನ ಪೋಸ್ಟುಗಳನ್ನು ಬಿಟ್ಟು ಹಿಂದೆ ಸರಿಬೇಕಾಗಿ ಬಂದಿದೆ. ಇಷ್ಟರ ನಡುವೆ ಕೂಡ ಗಡಿಗಳನ್ನು ಸುಭದ್ರವಾಗಿಟ್ಟುಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಬಿಎಸ್ಎಫ್ ಹೇಳಿದೆ. ಇನ್ನು ಮಳೆ ಕೇವಲ ಉತ್ತರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ದಕ್ಷಿಣ ಭಾರತ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತು ಒಡಿಸ್ಸಾದಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನೋ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗಲಿದ್ದು, ಸೆಪ್ಟೆಂಬರ್ 11ರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಇದು ಭಾರತದ ಕಥೆ. ಆದ್ರೆ ಪಾಕಿಸ್ತಾನ ಅಕ್ಷರಶಃ ನೀರಲ್ಲಿ ಮುಳುಗುತ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹರಿತಿರುವ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟವನ್ನು ಮೀರಿವೆ. ಹೀಗಾಗಿ ಪಾಕ್ ಅಲ್ಲಿ ಸಾಕಷ್ಟು ನೆರೆ ಹಾನಿ ಸಂಭವಿಸಿದ್ದು, ಅಲ್ಲಿನ ಜನ ಮಳೆಯ ಕಾರಣಕ್ಕೆ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ $6 ಲಕ್ಷ ಮೌಲ್ಯದ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಪಾಕಿಸ್ತಾನ ಮಾತ್ರ ಇನ್ನಷ್ಟು ಪರಿಹಾರದ ನಿರೀಕ್ಷೆಯಲ್ಲಿದೆ. ಇದೆಲ್ಲದರ ನಡುವೆ ಈ ಬಾರಿ ಭಾರತ ಪಾಕಿಸ್ತಾನವನ್ನ ಕಾಪಾಡಿತು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ನ ಮೂಲಕ ಹರಿಯುವ ನದಿಗಳಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಪಾಕಿಸ್ತಾನದ ಸಾಕಷ್ಟು ಕಡೆಗಳಲ್ಲಿ ಜನವಸತಿಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸುಮಾರು 20 ಲಕ್ಷದಷ್ಟು ಜನ ಈ ಪ್ರವಾಹದಿಂದ ಸಮಸ್ಯೆಗೀಡಾಗಿದ್ದಾರೆ. ವಿಚಿತ್ರ ಅಂದ್ರೆ ಅಲ್ಲಿನ ಜನ ಪ್ರವಾಹದಿಂದ ತತ್ತರಿಸಿ ಹೋಗ್ತಾ ಇದ್ರೆ ಪಾಕಿಸ್ತಾನದ ಜೋಕರ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಇದು ಪಾಕಿಸ್ತಾನಕ್ಕೆ ಸಿಕ್ಕಿರೋ ವರ. ಜನ ಸಾಧ್ಯ ಆದಷ್ಟು ನೀರನ್ನ ಟಬ್ಬುಗಳಲ್ಲಿ, ಬಕೆಟ್ಗಳಲ್ಲಿ ತುಂಬಿಸಿಟ್ಟುಕೊಳ್ಳಿ, ಮುಂದೆ ನಮಗೆ ಅನುಕೂಲ ಆಗತ್ತೆ, ಭಾರತ ನೀರು ಬಿಡದೇ ಇದ್ರೆ ಈ ನೀರನ್ನು ನಾವು ಬಳಸ್ಕೋಬಹುದು ಅನ್ನೋ ಥರದ ಮಾತುಗಳನ್ನಾಡಿದ್ದ. ಜೊತೆಗೆ ಪ್ರವಾಹಗಳು ಹೆಚ್ಚಾದ್ರೆ ಅಂತಾರಾಷ್ಟ್ರೀಯ ಸಹಾಯ ಹರಿದು ಬರುತ್ತೆ, ಆ ಹಣದಲ್ಲಿ ಕೂಡ ಒಂದಷ್ಟು ದೋಚಿಕೊಂಡು ಹೋಗಬಹುದು ಅಂತ ಅಲ್ಲಿನ ರಾಜಕಾರಣಿಗಳು, ಸೇನಾಧಿಕಾರಿಗಳು ಸ್ಕೆಚ್ ಹಾಕೋತಾ ಇದ್ರು. ಇಂಥ ನಾಯಕರನ್ನ ಹೊಂದಿರೋ ಪಾಕಿಸ್ತಾನ ಆ ನಾಯಕರನ್ನಿಟ್ಕೋಬೇಕಾ, ಅದೇ ನೀರಲ್ಲೇ ತುಳಿದು ಬಿಡಬೇಕಾ ಗೊತ್ತಾಗದೆ ಕಂಗಾಲಾದ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಆದ್ರೆ ಭಾರತ ಮಾತ್ರ ಇಲ್ಲಿ ತುಂಬಾನೇ ಗಂಭೀರವಾಗಿ ನಡ್ಕೊಳ್ತು. ಯಾವಾಗ ನಮ್ಮಲ್ಲಿನ ನದಿಗಳ ಪ್ರವಾಹ ಹೆಚ್ಚಾಯ್ತೋ ತಕ್ಷಣ
ನದಿ ತೀರದಲ್ಲಿದ್ದ ಜನರನ್ನ ಕಾಪಾಡಿಕೊಳ್ಳಿ ಅನ್ನೋ ಮಾಹಿತಿಯನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡ್ತು. ಇಲ್ಲಿ ಭಾರತ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ನೀರಿನ ಹಂಚಿಕೆಯನ್ನ ರದ್ದು ಮಾಡಿಕೊಂಡಿರೋ ಕಾರಣದಿಂದ ಪ್ರವಾಹಗಳ ಬಗ್ಗೆ, ನದಿಗಳಲ್ಲಿ ಹರಿಯುವ ನೀರಿನ ಬಗ್ಗೆ ಯಾವ ಮಾಹಿತಿಯನ್ನು ಅವರಿಗೆ ಕೊಡಬೇಕಾದ ಅಗತ್ಯ ಏನಿರಲಿಲ್ಲ. ಆದ್ರೆ ಮಾನವೀಯತೆ ಅನ್ನೋದೊಂದಿರುತ್ತೆ ನೋಡಿ. ಯುದ್ಧ ಸೈನ್ಯಗಳ ನಡುವೆ ನಡೆಯುತ್ತೆ, ಕುತಂತ್ರಗಳನ್ನ ಅಲ್ಲಿನ ರಾಜಕಾರಣಿಗಳು ಮಾಡ್ತಾರೆ. ಇದರ ನಡುವೆ ಅಲ್ಲಿನ ಜನ ಸಾಯಬಾರದು ಅನ್ನೋ ಕಾರಣಕ್ಕೆ ಭಾರತ ಪ್ರವಾಹದ ಮಾಹಿತಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಳ್ತು. ಇದರಿಂದಾಗಿ ಸರಿಸುಮಾರು 3 ಲಕ್ಷ ಮಂದಿಯನ್ನ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದ್ ವೇಳೆ ಇಲ್ಲಿ ಭಾರತ ಏನಾದ್ರೂ ಆ ಮಾಹಿತಿಯನ್ನ ಹಂಚಿಕೊಳ್ಳದೆ ಇದ್ದಿದ್ರೆ ಪಾಕಿಸ್ತಾನದ ಪ್ರವಾಹದ ಕಾರಣದಿಂದ ಸಹಸ್ರಾರು ಮಂದಿಯಲ್ಲಿ ಜೀವ ಕಳ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇದನ್ನ ಭಾರತ ಹೇಳ್ಕೊಂಡಿಲ್ಲ, ಬದಲಾಗಿ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಭಾರತ ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಕೊಟ್ಟ ಕಾರಣ ಆಗಬೇಕಾಗಿದ್ದ ಅನಾಹುತ ತಪ್ಪಿದೆ ಅಂತ ಪಾಕಿಸ್ತಾನವೇ ಹೇಳಿದೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿರುವ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ಶಫ್ಕತ್ ಅಲಿ ಖಾನ್, ಭಾರತ ಬೇರೆ ಬೇರೆ ನದಿಗಳ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಡಿಪ್ಲೊಮ್ಯಾಟಿಕ್ ಚಾನೆಲ್ಗಳ ಮೂಲಕ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಯಿತು. ಇದರಿಂದ ನಮ್ಮ ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ಸಹಾಯ ಆಯಿತು ಅನ್ನೋ ಮಾತುಗಳನ್ನಾಡಿದ್ದಾರೆ. ಇದರ ಜೊತೆಗೆ ಭಾರತ ಇನ್ನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಹಾಗೆ ಮುಂದುವರಿಸಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಆತ ಇಟ್ಟಿದ್ದಾನೆ. ಹಾಗೆ ಮಾಡೋದ್ರಿಂದ ಕೋಟ್ಯಂತರ ಜನರ ಬದುಕುಗಳು ಹಸನಾಗತ್ವೆ. ಇಲ್ಲದೆ ಇದ್ರೆ ಈಗ ಹೇಗೆ ನಾವು ಪ್ರವಾಹದ ಸಮಸ್ಯೆಯನ್ನ ಎದುರಿಸ್ತಾ ಇದೀವೋ ಹಾಗೆ ಮುಂದಿನ ದಿನಗಳಲ್ಲಿ ಬರ ಪರಿಸ್ಥಿತಿಗೆ ತುತ್ತಾಗಬೇಕಾಗತ್ತೆ ಅನ್ನೋ ಮಾತುಗಳನ್ನು ಕೂಡ ಆ ಶೌಕತ್ ಅಲಿ ಖಾನ್ ಹೇಳಿದ್ದಾನೆ. ಆದ್ರೆ ಭಾರತ ಇಲ್ಲಿ ಮಾನವೀಯತೆಯಿಂದ ವರ್ತಿಸಿದೆಯೇ ಹೊರತು ಸಿಂಧೂ ನದಿ ನೀರಿನ ಒಪ್ಪಂದದ ವಿಷಯದಲ್ಲಿ ಬಹುಶಃ ಭಾರತ ರಾಜಿ ಆಗಲಾರದು. ಇಲ್ಲಿ ಪಾಕಿಸ್ತಾನದ ಅಧಿಕಾರಿ ಹೀಗೆ ಹೇಳ್ತಾ ಇರೋ ಸಮಯದಲ್ಲಿ ಅಲ್ ಜಜೀರಾ ಆದಂತಹ ವಾಹಿನಿಯೊಂದು ಭಾರತ ನೀರನ್ನ ವೆಪನ್ ಆಗಿ ಬಳಸ್ಕೊಳ್ತಾ ಇದೆ, ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗೋದಕ್ಕೆ ಭಾರತವೇ ಕಾರಣ ಅನ್ನೋ ಅರ್ಥ ಬರೋ ಥರದ ಆರ್ಟಿಕಲ್ ಒಂದನ್ನು ಪಬ್ಲಿಷ್ ಮಾಡಿದೆ. ಈ ಮೂಲಕ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೊಪಗಂಡಾ ಮಾಡೋ ನೀಚ ಕೆಲಸವನ್ನ ಅಲ್ ಜಜೀರಾದಂತಹ ವಾಹಿನಿಗಳು ಮಾಡ್ತಲೇ ಇವೆ. ಗೆಳೆಯರೆ, ಇಷ್ಟು ದಿನ ಸಿಂಧೂ ನದಿಯ ನೀರನ್ನ ಬಿಡದೆ ಹೋದ್ರೆ ರಕ್ತ ಹರಿಸ್ತೀವಿ, ಡ್ಯಾಮ್ಗಳನ್ನ ಒಡೆದು ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಅಣುಬಾಂಬುಗಳನ್ನ ಪ್ರಯೋಗ ಮಾಡ್ತೀವಿ ಅಂತೆಲ್ಲ ಭಾರತದ ವಿರುದ್ಧ ಪಾಕಿಸ್ತಾನದ ರಾಜಕಾರಣಿಗಳು, ಸೇನಾಧಿಕಾರಿಗಳು ಮಾತಾಡ್ತಾ ಇದ್ರು. ಇನ್ನು ಅಲ್ಲಿನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರು ಅಮೆರಿಕಾದಲ್ಲಿ ನಿಂತು ಅಣ್ವಸ್ತ್ರಗಳ ಬಗ್ಗೆ ಮಾತಾಡಿದ್ದ. ನಾವು ಹೋಗೋ ಪರಿಸ್ಥಿತಿ ಬಂದ್ರೆ ಅರ್ಧ ಜಗತ್ತನ್ನ ತಗೊಂಡೇ ಹೋಗ್ತೀವಿ ಅನ್ನೋ ತರದ ಮಾತುಗಳು ಕೂಡ ಆತನ ಬಾಯಿಂದ ಬಂದಿದ್ವು. ಆದ್ರೆ ಆ ಯಾವ ಬೆದರಿಕೆಗೂ ಭಾರತ ಜಗ್ಗಲಿಲ್ಲ. ಅಮೆರಿಕದ ಸಾಕಷ್ಟು ನಾಯಕರು ಕೂಡ ಸಿಂಧೂ ನದಿ ಒಪ್ಪಂದ ಅನ್ನೋದು ತುಂಬಾ ದೊಡ್ಡ ಒಪ್ಪಂದ, 6.5 ದಶಕಗಳಿಂದ ಯಾವ ತೊಂದರೆಯೂ ಇಲ್ಲದೆ ನಡ್ಕೊಂಡು ಬರ್ತಾ ಇರುವ ಆ ಒಪ್ಪಂದವನ್ನ ರದ್ದು ಮಾಡಬೇಡಿ, ಅದನ್ನ ಮುಂದುವರಿಸಿ ಅನ್ನೋ ಬಿಟ್ಟಿ ಸಲಹೆಗಳನ್ನ ಕೊಡ್ತಾ ಬರ್ತಾ ಇದ್ರಾದ್ರೂ ಭಾರತ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಪಾಕಿಸ್ತಾನದ ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಭಾರತದ ಮನಸ್ಸು ಸ್ವಲ್ಪ ಕರಗಿದಂತಿದೆ. ಹುಚ್ಚು ನಾಯಕರ ಎಲುಬಿಲ್ಲದ ನಾಲಿಗೆಗಳ ಹೇಳಿಕೆಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳದೆ ಭಾರತ ಪ್ರವಾಹದ ಮುನ್ಸೂಚನೆಯನ್ನ ಕೊಟ್ಟು ಅಲ್ಲಿನ ಜನರ ಜೀವವನ್ನ ಕಾಪಾಡಿದೆ. ಇದು ಗೆಳೆಯರೆ, ಮಳೆಯ ಕಾರಣದಿಂದ ಉತ್ತರ ಭಾರತದಲ್ಲಿ ನಡೆದಿರುವ ಅನಾಹುತಗಳು ಹಾಗೂ ಪಾಕಿಸ್ತಾನದ ಜನರ ಜೀವವನ್ನ ಭಾರತ ಕಾಪಾಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.